ಕೋಡುಬಳೆ ಅಂದ್ರೆ ಅಡುಕಲೆ. ಶ್ರೀರಾಮನ ಹುಂಡಿ ಲೂಟಿಕೋರರ ಮತ್ತಷ್ಟು ಕಳ್ಳಾಟ ಬಯಲು. 80ಕ್ಕೂ ಹೆಚ್ಚು ಜನರಿಗೆ ವಿಚಾರಣೆಗೆ ಬರಲು ಎಸ್ಐಟಿ ನೋಟಿಸ್. ದೇಣಿಗೆ ದೋಚಿರುವಂತಹ ಖದೀಮರ ಐಷಾರಾಮಿ ಲೈಫ್ ನೋಡಿ ಪೊಲೀಸರೇ ಶಾಕ್. ಈ ಸುದ್ದಿಗಳನ್ನು ನೋಡೋಣ. ದೇಣಿಗೆ ಕಳ್ಳತನ ನ್ಯೂಸ್ ಟಾಪ್ನಲ್ಲಿ. ಶ್ರೀರಾಮನ ಹುಂಡಿಗೆ ಕೈ ಹಾಕಿದ್ದ ಖದೀಮರ ಜನ್ಮ ಜಾಲಾಡಲಾಗ್ತಾ ಇದೆ. ಜೂನ್ 5ರಂದು ಸರಿಯಾಗಿದ್ದು ಎನ್ನಲಾದ ಸಿಸಿಟಿವಿ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ದೇವಸ್ಥಾನದ ನಿರ್ಗಮಿತ ಟ್ರಸ್ಟಿ ಚಂಪತ್ ರಾಯ್ಗೆ ದೇಣಿಗೆ ಹಣ ಕಳವು ಬಗ್ಗೆ ಮೊದಲೇ ತಿಳಿದಿತ್ತು. ದೂರು ದಾಖಲಾಗುವ ಮೊದಲೇ ಪೊಲೀಸರು ಪ್ರಾಥಮಿಕ ತನಿಖೆ ಕೈಗೊಂಡಿದ್ರು. ಜೂನ್ 5ರಂದು ಚಂಪತ್ ರಾಯ್ ಸೂಚನೆ ಮೇರೆಗೆ ಟ್ರಸ್ಟ್ನ ಪ್ರತಿನಿಧಿಗಳು ಮತ್ತು ಪೊಲೀಸರ ತಂಡದೊಂದಿಗೆ ಆರೋಪಿ ಅವಿನಾಶ್ ಶುಕ್ಲಾ ಮನೆ ಮೇಲೆ ದಾಳಿ ಮಾಡಿದ್ರು. ಶುಕ್ಲಾ ಬಳಿ 5 ಲಕ್ಷ ರೂಪಾಯಿ ಹಣ ವಶಕ್ಕೆ ಪಡೆದು ಆರೋಪಿಯನ್ನ ಬಂಧಿಸಿದ್ರು ಎನ್ನಲಾಗ್ತಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಯೋಧ್ಯೆ ಶ್ರೀರಾಮನ ದೇಗುಲದಲ್ಲಿ ಅಕ್ರಮದ ಬಗ್ಗೆ ಗೊತ್ತಿದ್ದು ಮೌನವಾಗಿದ್ದ ಚಂಪತ್ ರಾಯ್ ನಡೆಯ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಚಂಪತ್ ರಾಯ್ಗೆ ವಿಚಾರಣೆಗೆ ಒಳಪಡಿಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ನಡುವೆ ಅಯೋಧ್ಯೆ ಬಾರ್ ಅಸೋಸಿಯೇಷನ್ ಸರ್ಕಾರಿ ಅಥವಾ ಖಾಸಗಿ ವಕೀಲರು ದೇಣಿಗೆ ಕಳ್ಳರ ಪರ ವಕಾಲತ್ತು ವಹಿಸುವಂತಿಲ್ಲ. ಒಂದ್ ವೇಳೆ ಕೇಸ್ ತೆಗೆದುಕೊಂಡ್ರೆ 5 ಲಕ್ಷ ದಂಡ, ಸಂಘದಿಂದ ಬಹಿಷ್ಕಾರ ಹಾಕುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಅಯೋಧ್ಯೆ ಶ್ರೀರಾಮನ ದೇಗುಲದ ಟ್ರಸ್ಟಿಯಾಗಿದ್ದ ಚಂಪತ್ ರಾಯ್ ಕಳ್ಳಾಟ ಒಂದೊಂದೇ ಬಯಲಾಗ್ತಾ ಇದೆ. ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ವಿರುದ್ಧ ಸಿಬಿಐ ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ನಿರ್ಧರಿಸಿದೆ. ಚಂಪತ್ ರಾಯ್ 3 ದಿನದಲ್ಲಿ ಅಯೋಧ್ಯೆ ತೊರೆಯುವಂತೆ ಗಡುವು ನೀಡಲಾಗಿದೆ. ಶ್ರೀರಾಮನ ದೇಣಿಗೆ ದೋಚಿರುವ ಖದೀಮರ ಬುಡಕ್ಕೆ ಎಸ್ಐಟಿ ಕೈ ಹಾಕಿದೆ. ಪೊಲೀಸರು ಎಸ್ಐಟಿ ಅಧಿಕಾರಿಗಳು 140ಕ್ಕೂ ಹೆಚ್ಚು ಜನರನ್ನ ಲಿಸ್ಟ್ ಮಾಡಿದ್ದಾರೆ. 80ಕ್ಕೂ ಹೆಚ್ಚು ಜನರಿಗೆ ವಿಚಾರಣೆಗೆ ಬರುವಂತೆ ಈಗಾಗಲೇ ನೋಟಿಸ್ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ದೇವರ ಕಾಣಿಕೆಗೂ ಕನ್ನ ಹಾಕಲು ಸಹಕಾರ ನೀಡಿದ ಬ್ಯಾಂಕ್ ಸಿಬ್ಬಂದಿಗೂ ಕೇಡುಗಾಲ ಶುರುವಾಗಿದೆ. ಎಸ್ಬಿಐ ಬ್ಯಾಂಕ್ನ ರತ್ನೇಶ್ ಮತ್ತು ಗಗನ್ದೀಪ್ಗೆ ನೋಟಿಸ್ ನೀಡಲಾಗಿದೆ. ಇನ್ನು ಟ್ರಸ್ಟ್ ಖಾತೆ ಮತ್ತು ಲಾಕರ್ಗಳು ಮತ್ತು ಬಂಧಿತ ಆರೋಪಿಗಳ ಬ್ಯಾಂಕ್ ಖಾತೆ ಮತ್ತು ಲಾಕರ್ ವಿವರಗಳನ್ನು ನೀಡುವಂತೆ ಎಸ್ಬಿಐ, ಬ್ಯಾಂಕ್ ಆಫ್ ಬರೋಡಾ ಹಾಗೂ ಕೆನರಾ ಬ್ಯಾಂಕಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ 8 ಆರೋಪಿಗಳನ್ನ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಜುಲೈ 13ಕ್ಕೆ ಮುಂದೂಡಿಕೆ ಮಾಡಿದೆ. ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ನಿರ್ಧಾರ ಮಾಡಿದ ಪೊಲೀಸರು ಅಕ್ರಮ ಆಸ್ತಿ ಬೆನ್ನತ್ತಿದ್ದಾರೆ. ಅದರಲ್ಲೂ 25ರಿಂದ 30 ಸಾವಿರ ತಿಂಗಳ ಸಂಬಳ ಪಡೀತಾ ಇದ್ದ ಅನುಕಲ್ಪ ಹಾಗೂ ಲವಕುಶ್ ಮಿಶ್ರಾ ಹೈ-ಫೈವ್ ಲೈಫ್ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಖದೀಮ ಅನುಕಲ್ಪ 3 ವರ್ಷಗಳ ಹಿಂದಷ್ಟೇ ಹುಂಡಿ ಹಣ ಎಣಿಕೆ ಕಾರ್ಯಕ್ಕೆ ನೇಮಕವಾಗಿದ್ದ. ಕೆಲಸ ಸಿಕ್ಕ ಬಳಿಕ ಜೀವನ ಶೈಲಿಯೇ ಬದಲಾಗಿ ಬಿಡ್ತು. ಇತ್ತೀಚೆಗೆ ಬಸವಗ್ರಾಮದ ಹೊರಗಡೆ ತೋಟದ ಮನೆ ನಿರ್ಮಾಣ ಮಾಡಿದ್ದ. ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷ ಮೌಲ್ಯದ ಮನೆ ಖರೀದಿ ಮಾಡಿದ್ದ. ಒಂದು ಕಾರು ಇದ್ದರೂ ಮತ್ತೊಂದು SUV ಕೂಡ ಬುಕ್ ಮಾಡಿದ್ದ. ರಾಮನ ಕಾಣಿಕೆಯನ್ನ ಕದ್ದಿರುವ ಖದೀಮ ಅನುಕಲ್ಪ ಸಂಪತ್ತಿನ ಕೋಟೆ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಏಪ್ರಿಲ್ 30ರಂದು ತೋಟದ ಮನೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಿದ್ದ. ಒಟ್ಟು 7 ದಿನಗಳ ಕಥಾವಾಚನ, ಧಾರ್ಮಿಕ ಕಾರ್ಯ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಚಂಪತ್ ರಾಯ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇಷ್ಟೆಲ್ಲ ಆಸ್ತಿ ಮಾಡಿಕೊಂಡ ಅನುಕಲ್ಪ ಸಂಬಂಧಿ ಲವಕುಶ್ನನ್ನು ಟ್ರಸ್ಟ್ಗೆ ಸೇರಿಸಿದ್ದ. ಇನ್ನು ಅನುಕಲ್ಪ ಸಂಬಂಧಿ ಲವಕುಶ್ ಮಿಶ್ರಾ ಐಷಾರಾಮಿ ಮನೆ ಕಟ್ಟಿಸ್ತಾ ಇದ್ದಾನೆ. ಅಯೋಧ್ಯೆಯ ಶಹಾದತ್ ಗಂಜ್ನಲ್ಲಿ 3ರಿಂದ 4 ತಿಂಗಳಿನಲ್ಲೇ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ. ಇತ್ತೀಚೆಗೆ ಐಷಾರಾಮಿ ಬೈಕ್ ಕೂಡ ಖರೀದಿ ಮಾಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆ ಕೋರಿ PILಗಳ ತುರ್ತು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅರ್ಜಿ ವಿಚಾರಣೆಗೆ ಇಷ್ಟೊಂದು ಅವಸರ ಯಾಕೆ ಅಂತ ಕೋರ್ಟ್ ಪ್ರಶ್ನಿಸಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.